ಹಾಯ್ ಎಲ್ಲರಿಗೂ, ನಾನು ನಿಮ್ಮ ತೇಜು ಅಶೋಕ್. ಮೊದಲನೇ ಸಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವ್ಲಾಗ್ ಶುರು ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ. ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು, ಆದರೆ ನಾನು ಎದ್ದಿದ್ದೆ ಲೇಟಾಗಿತ್ತು. 5:45 ಆಗಿತ್ತು. ಅಡುಗೆ ಮನೆಗೆ ಬಂದು ನೀರನ್ನ ಬಿಸಿಗಿಟ್ಟು ಪಪ್ಪಾಯ ಕಟ್ ಮಾಡೋಕ್ಕೆ ಅಂತ ಶುರು ಮಾಡಿದೆ. ನನ್ನ ಮಗ 6:45 ಅಷ್ಟರಲ್ಲಿ ಹೊರಡಬೇಕು, ನನ್ನ ಮಗಳು 7:45 ಅಷ್ಟರಲ್ಲಿ ಹೊರಡಬೇಕು. ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿ ಇಟ್ಟಿರಬೇಕಿತ್ತು. ಇವತ್ತು ಅಂದರೆ ನಿನ್ನೆ ಸಂಡೇ ಪಾರ್ಲರ್ ಕಸ್ಟಮರ್ಸ್ ಜಾಸ್ತಿ ಇದ್ದಿದ್ದರಿಂದ ನಾನು ಬಂದಿದ್ದು ಲೇಟ್ ಆಯಿತು. ನಾನು ಅಂದ್ಕೊಂಡೆ ಮಲ್ಕೊಂಡೆ ನಾಳೆ ಬೇಗ ಎದ್ದೇಳಬೇಕು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ. ಆದರೆ ಟಯರ್ಡ್ ಜಾಸ್ತಿ ಆಗಿದ್ದರಿಂದ ನಾನು ಎದ್ದೇಳೋಕ್ಕೆ ಆಗಿರಲಿಲ್ಲ. ನೀರು ಅಷ್ಟರಲ್ಲಿ ಕಾದಿತ್ತು. ಮಕ್ಕಳಿಗೆ ನೀರು ಮತ್ತು ಪಪ್ಪಾಯ ಕೊಟ್ಟು ನಾನು ನೀರು ಕುಡಿಯೋಣ ಅಂತ ಹೇಳಿ ಕೂತ್ಕೊಂಡೆ. ಹಾಗೆ ನೆನಪಾಯಿತು, ನಮ್ಮ ಅತ್ತೆ ಊರಿಗೆ ಹೋಗಿದ್ರು, ಅಂದರೆ ನನ್ನ ಆದ್ನಿ ಮನೆಗೆ. ಅವರಿದ್ದಿದ್ರೆ ಅರ್ಧ ಕೆಲಸ ಅವರೇ ಮಾಡ್ಕೊಂಡ್ಬಿಡ್ತಿದ್ರು. ಪಾತ್ರೆ ತೊಳೆಯೋದು ಮತ್ತು ನನಗೆ ತರಕಾರಿ ಎಲ್ಲ ಕಟ್ ಮಾಡೋದು ನನಗೆ ತುಂಬ ಹೆಲ್ಪ್ ಮಾಡಿಕೊಡ್ತಿದ್ರು. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಡೈರಿಯಿಂದ ಹಾಲು ತೊಗೊಂಡು ಬಂದರು. ಅವ್ರಿಗೆ ನೀರು ಮತ್ತು ಪಪ್ಪಾಯ ಕೊಟ್ಟು ನಾನು ಅಡುಗೆ ಮನೆ ಕಡೆ ಹೊರಟೆ. ಭಾರ್ಗವ್ದು ಡೈಲಿ ರೊಟ್ಟಿನೂ ಅವನು ಕುರಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಕುರಿ ಕಟ್ಟಾಕೋದು, ಅದು ಮುಗಿಸಿ ಸ್ನಾನಕ್ಕೆ ಹೋದ. ನಾನು ಅಡುಗೆ ಮನೆಗೆ ಬಂದು ಹಾಲು ಕಾಯಕ್ಕಿಟ್ಟು ನಾಳೆ ತಿಂಡಿಗೆ ಅಂತೇಳಿ ಅಮ್ಮ ಎರಳಿಕಾಯಿ ಕೊಟ್ಟು ಕಳಿಸಿದ್ರು. ಎರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎರಳಿಕಾಯಿ ಚಿತ್ರಾನ್ನ ರೆಡಿ ಮಾಡಿದೆ. ನನ್ನ ಮಗನಿಗೆ ತಿಂಡಿ 6:45ಗೆ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಅಂಥೇಳಿ ಹಿಂದಿನ ದಿನ ನೈಟು ಮುದ್ದೆ ಮಾಡುವಾಗಲೇ ಒಂದು ಎಕ್ಸ್ಟ್ರಾ ಒಂದು ಮುದ್ದೆನ ಮಾಡ್ಕೊಂಡಿರ್ತೀವಿ. ಅದನ್ನು ಮಜ್ಜಿಗೆಯಲ್ಲಿ ನೆನೆಯಾಕಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಅವನಿಗೆ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿಬಿಟ್ಟು ಅದನ್ನು ಅವನಿಗೆ ಕೊಡ್ತೀವಿ ರೆಗ್ಯುಲರಾಗಿ. ಅದನ್ನು ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಒಂದೊಂದು ಲೋಟ ಕೊಡ್ತೀವಿ. ಅದಾದಮೇಲೆ ಸ್ವಲ್ಪ ತಿಂಡಿನ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟಿರ್ತೀನಿ. ಯಾಕೆಂದರೆ ಅವನಿಗೆ 8:15 ಕಾಲೇಜ್ ಶುರುವಾಗ್ತಾ ಇರುತ್ತೆ. ಅಷ್ಟರಲ್ಲಿ ತಿಂಡಿ ತಿನ್ನೋಕ್ಕಾಗಲ್ಲ ಅಮ್ಮ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಬಾಕ್ಸ್ಗೆ ಕೊಟ್ಬಿಡ್ತೀನಿ. ಅವನು 10 ಗಂಟೆಗೆ 1/4 ಗಂಟೆ ಟೈಮ್ ಇರುತ್ತೆ ಅಮ್ಮ, ಆ ಟೈಮಲ್ಲಿ ತಿಂತೀನಿ ಅಂತಾನೆ. ಹಂಗಾಗಿ ಅವನಿಗೆ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟಿರ್ತೀನಿ. ಅಷ್ಟರಲ್ಲಿ ಅವನು ರೆಡಿಯಾಗಿ ಬಂದ. ಅವನಿಗೆ ಒಂದು ಲೋಟ ಅಂಬ್ಲಿ ಕೊಟ್ಟು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ರೆಡಿ ಮಾಡಿಟ್ಟಿದ್ದೆ. ಅದನ್ನು ಅವನು ಕೊಟ್ಟು ಅವನು ಹೊರಡೋಕ್ಕೆ ರೆಡಿಯಾದ. ಅಷ್ಟರಲ್ಲಿ ಅವನ ಫ್ರೆಂಡು ಬಂದ. ಇಬ್ಬರು ಜೊತೇಲಿ ಹೊರಟರು. ನಮಗೆ ಅಂದರೆ ಮಧ್ಯಾಹ್ನ ಟೈಮ್ಗೆ ಅಡುಗೆನೇ ಮಾಡ್ಕೊಂಬಿಟ್ಟಿರ್ತೀವಿ. ಮಧ್ಯಾಹ್ನಕ್ಕೆ ಅಂದರೆ ಬೆಳಗ್ಗೆ ನಾಷ್ಟದ ಟೈಮ್ಗೆ ನಾವು ಮುದ್ದೆ ಮಾಡ್ಕೊಂಬಿಟ್ಟಿರ್ತೀವಿ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ. ಏನು ಮಾಡೋದು ಅನ್ನೋಷ್ಟರಲ್ಲಿ ನುಗ್ಗೆ ಸೊಪ್ಪಿತ್ತು. ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿ ಪಲ್ಯ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಮುದ್ದೆನ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ, ತಿನ್ನೋ ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಇಟ್ಟು ನನ್ನ ಮಗಳಿಗೆ ಅಂದ್ಬಿಟ್ಟು ಬಾಕ್ಸ್ ರೆಡಿ ಮಾಡಿದೆ. ಅವಳಿಗೆ ಅಂದ್ಬಿಟ್ಟು ಚಿತ್ರಾನ್ನ ಮತ್ತು ಸ್ನ್ಯಾಕ್ಸ್ಗೆ ಒಂದು ಕ್ಯಾರೆಟು ಸೌತೆಕಾಯಿ ಎರಡನ್ನೂ ರೆಡಿ ಮಾಡಿ ಪ್ಯಾಕ್ ಮಾಡಿದೆ. ಟೈಮ್ ಅಷ್ಟರಲ್ಲಿ 7:30 ಆಗಿಬಿಟ್ಟಿತ್ತು. ಅವಳು ರೆಡಿ